ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಕೀರ್ತನೆಗಳು ದ ಬುಕ್ ಆಫ್ ಸಾಮ್ಸ್ 133ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಸಾಮ್ 133 133ನೇ ಕೀರ್ತನೆಯಲ್ಲಿ 3 ವಚನಗಳು ಮಾತ್ರ ಇವೆ. ಆ 3 ವಚನಗಳಲ್ಲಿ ಸುಮಾರು 7 ಸಂಗತಿಗಳನ್ನು ನಾವು ನೋಡಿಕೊಳ್ಳಬಹುದು. ಹೌದು, ಈ ಅನ್ಯೋನ್ಯತೆ ಅಥವಾ ಐಕ್ಯತೆ ಅಥವಾ ಐಕ್ಯತೆ ಒಂದಾಗಿರುವಿಕೆ ಅದು ಎಷ್ಟು ಪ್ರಾಮುಖ್ಯ ಎಂಬುದು ಈ ಚಿಕ್ಕ 3 ವಚನದ ಕೀರ್ತನೆಯಲ್ಲಿ ನಾವು ತಿಳಿದುಕೊಳ್ಳಬಹುದು. ಈ ಕೀರ್ತನೆಯನ್ನು ದಾವೀದನು ಬರೆದಿದ್ದಾನೆ. ಭಕ್ತನಾದ ದಾವೀದನು, ಪ್ರವಾದಿಯಾದ ದಾವೀದನು, ಅರಸನಾದ ದಾವೀದನು ಮತ್ತು ಆ ಸಂಗೀತಗಾರನಾದ ದಾವೀದನು ಮತ್ತು ಕವಿಯಾಗಿರುವ ದಾವೀದನು. ಯಾಕಂದರೆ ಇಷ್ಟೊಂದು ಒಳ್ಳೆ ಸಾಮರ್ಥ್ಯಗಳು, ಗುಣಲಕ್ಷಣಗಳು ದಾವೀದನಲ್ಲಿದೆ. ದಾವೀದನ ಬಗ್ಗೆ ನೋಡುವಾಗ 150 ಕೀರ್ತನೆಗಳಲ್ಲಿ 70 ಕೀರ್ತನೆಗಳನ್ನು ದಾವೀದನೇ ಬರೆದಿರುವಂಥದ್ದನ್ನು ದಾವೀದನ ಹೆಸರು ಕೀರ್ತನೆಯ ಮೇಲ್ಭಾಗದಲ್ಲಿ ಕೊಡಲಾಗಿದೆ. ದಾವೀದನು ಅರಸನಾಗುವುದಕ್ಕೆ ಮುಂಚಿತವಾಗಿ ಒಂದು ಸರಿ ಬುತ್ತಿ ತಗೊಂಡು ಸಹೋದರರ ಹತ್ರ, ತನ್ನ ಸಹೋದರರು ಆ ಸೈನ್ಯದಲ್ಲಿದ್ದರಂತ ಕಾಣ್ತದೆ, ಅವರೆಲ್ಲರೂ ನಿಂತ್ಕೊಂಡು ದೊಡ್ಡ ಗೊಲ್ಯಾತನು ಬರುವಂಥದ್ದನ್ನು ಭಯದಿಂದ ನೋಡ್ತಾ ಇರುವಾಗ ತನ್ನ ಅಣ್ಣಂದರಿಗೆ, ಇವನೇ ಲಾಸ್ಟು, ಅಣ್ಣಂದರಿಗೆ ಬುತ್ತಿ ತಗೊಂಡು ಹೋದಂಥ ವೇಳೆಯಲ್ಲಿ ಅಣ್ಣಂದರು ಬೈದು ಬಿಟ್ರು ಅವನ್ನ. ಅಲ್ಲಿ ಕೂಡ ಒಂದು ಐಕ್ಯತೆ ಇರಲಿಲ್ಲ ಅಂತ ಕಾಣ್ತೈತೆ, ಅಣ್ಣಂದರಿಗೂ ಪ್ಲಸ್ ದಾವೀದನಿಗೂ. ಮತ್ತು ಅರಸನಾದ ಸೌಲನು ದಾವೀದನ ವಿಷಯವಾಗಿ ಅಳಿಯನಾಗಿ ತಕ್ಕೊಂಡ ಮೇಲೆ ಸೌಲನಿಗೂ ದಾವೀದನಿಗೂ ಐಕ್ಯತೆ ಇರಲಿಲ್ಲ. ನೋಡ್ರಿ, ಇದ್ದಿದ್ದು ಇಬ್ಬರೇ. ದೇಶಕ್ಕಾಗಿ ಭಾಳ ಮಾಡಿದ್ದ ದಾವೀದ, ಆದರೂ ಕೂಡ ಮಾವ ಅಳಿಯ ಅವರಲ್ಲಿ ಐಕ್ಯತೆ ಇರಲಿಲ್ಲ, ಅವನ್ನಸ್ ಇರಲಿಲ್ಲ, ಒಂದಾಗುವಿಕೆ ಇರಲಿಲ್ಲ. ಅಣ್ಣಂದ್ರ ಜೊತೆಯಲ್ಲಿ ಐಕ್ಯತೆ ಇರಲಿಲ್ಲ, ಅರಸನಾದ ಸೌಲನ ಜೊತೆಗೆ ಐಕ್ಯತೆ ಇರಲಿಲ್ಲ ಎಂಬುದನ್ನು ರುಜುಪಡಿಸಬೇಕಾದ್ರೆ 21 ಸಾರಿ 21 ಟೈಮ್ಸ್ ಸೌಲನು ದಾವೀದನನ್ನು ಕೊಲ್ಲುವುದಕ್ಕೆ, ಹಾನಿ ಮಾಡುವುದಕ್ಕೆ, ಹೊಡೆಯೋದಕ್ಕೆ, ಹಿಡಿಯೋದಕ್ಕೆ ಯತ್ನಿಸ್ತಾನ್ರಿ. 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 21 ಸಾರಿ. ಅದರಲ್ಲೇ ಗೊತ್ತಾಗ್ತದೆ ಐಕ್ಯತೆ ಇರಲಿಲ್ಲ ಅವರಿಬ್ಬರಿಗೆ. ಇಬ್ಬರು ವಿಶ್ವಾಸಿಗಳೇ, ಇಬ್ಬರು ನಾಯಕರೇ, ಇಬ್ಬರು ಒಂದೇ ಸ್ಥಳದಲ್ಲಿ ಅರಮನೆಯಲ್ಲಿದ್ದಂಥವರೇ, ಇಬ್ಬರು ಸಂಬಂಧಿಕರೇ. ಆದರೂ ಕೂಡ ಏನಿರಲಿಲ್ಲ, ಐಕ್ಯತೆ ಇರಲಿಲ್ಲ. ದೇರ್ ವಾಸ್ ನೋ ಯೂನಿಟಿ. ಇಬ್ಬರು ನಾಯಕರಲ್ಲಿ, ಇಬ್ಬರು ಸಂಬಂಧಿಕರಲ್ಲಿ, ಇಬ್ಬರು ಸೇವಕರಲ್ಲಿ, ಇಬ್ಬರು ಕೂಡ ಪವಿತ್ರಾತ್ಮ ಭರಿತರಾಗಿದ್ರು ಅಂತ ಕೂಡ ಹೇಳ್ಬೋದು. ಯಾಕಂದರೆ ಇಬ್ಬರು ಅಭಿಷಿಕ್ತರು ಅಂತ ಹೇಳ್ಬೋದು. ಯಾಕಂದರೆ ಸೌಲನನ್ನು ಸಮುವೇಲನ ಅಭಿಷೇಕ ಮಾಡಿದನು, ಆನಂತರ ದಾವೀದನನ್ನು ಕೂಡ ಸೌಲನು ಗೊತ್ತಾಗಬಾರ್ದಂತ ಹೇಳ್ಬಿಟ್ಟು ಸಮುವೇಲನು ಹೋಗಿ ದಾವೀದನನ್ನು ಅಭಿಷೇಕಿಸ್ತಾನೆ. ಇಬ್ಬರು ಅಭಿಷಿಕ್ತರು, ಏನಿರಲಿಲ್ಲ, ಐಕ್ಯತೆ ಇರಲಿಲ್ಲ. ಹಳೆ ಒಡಂಬಡಿಕೆ ಜೀವನ ಹಾಗೆ.
ಇನ್ನೊಂದು ಸಾರಿ ಹೇಳ್ತೀನಿ, ಹಳೆ ಒಡಂಬಡಿಕೆ ಜೀವನ ಹಾಗೆ. ಒಂದು ವೇಳೆ ಈ ದಿವಸಗಳಲ್ಲಿ ಕೂಡ ಇಬ್ಬರು ವ್ಯಕ್ತಿಗಳಿಗೆ ಐಕ್ಯತೆ ಇಲ್ಲದಿದ್ದರೆ ಹಳೆ ಒಡಂಬಡಿಕೆ ಜೀವನವನ್ನು ಜೀವಿಸುತ್ತಿದ್ದಾರೆ ಎಂಬುದಾಗಿ ಅದರ ಅರ್ಥ. ಒಂದು ವೇಳೆ ನಾವು ಒಪ್ಪಿಕೊಳ್ಳದೇ ಇರ್ಬೋದು, ಆದರೂ ಕೂಡ ಜೀವನ ಆ ರೀತಿಯಾಗಿ ರುಜುಪಡಿಸ್ತದೆ. ಸರಿ, ಅನಂತರ ಅರಸನಾದ ದಾವೀದನು ಅರಸನಾದಾಗ ಇಸ್ರಾಯೇಲರಲ್ಲಿ ಎಷ್ಟು ಗೋತ್ರದವರಿದ್ದರು ಅಂತ ಹೇಳ್ಬಿಟ್ಟು ನೋಡುವಾಗ 12 ಗೋತ್ರದವರಿದ್ದರು. 12. ಒಂದು ವೇಳೆ ಒಂದು ಮನೆಯಲ್ಲಿ 12 ಜನರಿದ್ದರೆ 12 ಜನರಿಗೂ 12 ಮನಸ್ಸುಗಳು, 12 ಆಶೆಗಳು, 12 ಅಭಿಪ್ರಾಯಗಳು, 12 ಆದ್ಯತೆಗಳು ಆ ರೀತಿಯಾಗಿರ್ತಾವಲ್ವ. ಆ ರೀತಿ ಹಾಗೆ ಇಲ್ಲಿ 12 ವ್ಯಕ್ತಿಗಳಲ್ಲ, 12 ಕುಲಗಳು. ಒಂದೊಂದು ಕುಲಕ್ಕೂ ಸುಮಾರು 10, 20, 30 ಲಕ್ಷ ಜನರು ಒಂದೊಂದು ಕುಲಕ್ಕೆ. 10 ಲಕ್ಷ ಅಂತ ಹೇಳಿದ್ರೆ ಕೂಡ ನೋಡ್ರಿ, 1,20,20,00,000 ಜನರು ಅಂದರೆ 1,20,00,000 ಮನಸ್ಸುಗಳು. ಅಲ್ಲಿ ಕೂಡ ಅವರೆಲ್ಲರೂ 12 ಗೋತ್ರದವರು ದಾವೀದನನ್ನು ಅಂಗೀಕಾರ ಮಾಡಲಿಲ್ಲ. ಅಂದರೆ ಒಂದು ಮನಸ್ಸಿರಲಿಲ್ಲ. ಯಹೂದ ಕುಲದವರು, ಬೆನ್ಯಾಮೀನ್ ಕುಲದವರು, ಇವರಿಬ್ಬರು ದಾವೀದನ ಜೊತೆಯಲ್ಲಿ ಒಂದಾದರು. ಆದರೆ ಮೆಜಾರಿಟಿ 10 ಕುಲದವರು, 10 ಗೋತ್ರದವರು, ಇಸ್ರಾಯೇಲರು, ಅವರು ವಿಶ್ವಾಸಿಗಳೇ. ಅವರು ಕಣ್ಣಾರೆ ನೋಡಿದಂಥವರೇ. ದಾವೀದನು ಯಾವ ರೀತಿಯಾಗಿ ಗೊಲ್ಯಾತನನ್ನು ತಮ್ಮ ಪರವಾಗಿ ಪ್ರಾಣವನ್ನು ಕೈಯಲ್ಲಿಟ್ಕೊಂಡು ಅವರಿಗೋಸ್ಕರವಾಗಿ ಹೋಗಿ ಜಯವನ್ನು ತನಗೋಸ್ಕರ, ತನ್ನ ಕುಟುಂಬಕ್ಕೋಸ್ಕರ, ತನ್ನ ರಾಷ್ಟ್ರಕ್ಕೋಸ್ಕರ ತಂದದ್ದನ್ನು ಅವರೆಲ್ಲ ನೋಡಿದ್ರು. ಆದರೂ ಕೂಡ ಒಂದು ಮನಸ್ಸಿಲ್ಲ. ಆದರೂ ಕೂಡ ಐಕ್ಯತೆ ಅವರಿಗೆ ದಾವೀದನೊಂದಿಗೆ, ದಾವೀದ ಅಂತ ಹೇಳಿದರೆ ಪ್ರಿಯನೊಂದಿಗೆ ಐಕ್ಯತೆ ಇರಲಿಲ್ಲ. ನಮ್ಮ ಪ್ರಿಯನು, ಈತನೇ ನನಗೆ ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂಬುದಾಗಿ ಹೇಳಿದ ಆ ಪ್ರಿಯನೊಂದಿಗೆ ನಮಗೆ ಐಕ್ಯತೆ ಇದೆಯಾ? ವಿಶ್ವಾಸಿಗಳಾಗಿದ್ದರು, ಅಭಿಷಿಕ್ತರಾಗಿದ್ದರು, ಆತನು ಮಾಡಿದ ಅದ್ಭುತಗಳನ್ನು ನೋಡಿದ್ದರು ಎಂಬ ಪ್ರಶ್ನೆ ನಾವು ಹಾಕಿಕೊಳ್ಳಬೇಕಾಗ್ತದೆ. ಸರಿ, ನಾವು ಬೇಗನೆ ವಿಷಯಕ್ಕೆ ಬರೋಣ. ಯಾಕೆ ನಾನು ಇಷ್ಟೊತ್ತು ಸಮಯ ತಗೊಂಡಿದ್ದೆ ಅಂತ ಹೇಳಿದ್ರೆ 3 ವಚನ ಇರೋದು. ಆದ ಕಾರಣ ಸ್ವಲ್ಪ ಹುದುವಾಗಿ, ಧಾರಾಳವಾಗಿ ಅದರ ಹಿನ್ನೆಲೆ ಕೊಟ್ಟರೆ ಒಳ್ಳೆಯದು. ಸಹೋದರರು ದಾವೀದನ ಜೊತೆಯಲ್ಲಿ ಐಕ್ಯವಾಗಿರಲಿಲ್ಲ. ಸೌಲನು ದಾವೀದನ ಜೊತೆಗೆ ಐಕ್ಯವಾಗಿರಲಿಲ್ಲ. ಮದುವೆ ಆದಮೇಲೆ ಸೌಲನ ಮಗಳು ಅಂದರೆ ದಾವೀದನ ಹೆಂಡತಿ, ಆಕೆ ಕೂಡ ದಾವೀದನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಒಂದು ಸಾರಿ ದೇವರು ಮಂಜೂಷವನ್ನು ತಕ್ಕೊಂಡು ಬರ್ತಾ ಇದ್ದಂಥ ವೇಳೆಯಲ್ಲಿ ಏನಾಯಿತು ಅಂಥೇಳಿ ನೋಡುವಾಗ ಆಕೆ ದಾವೀದನನ್ನು ಮನಸ್ಸಿನಲ್ಲಿ ತಿರಸ್ಕಾರ ಮಾಡ್ತಾಳೆ. ಯಾಕಂದರೆ ಐಕ್ಯತೆ ಇರಲಿಲ್ಲ. ಸಹೋದರರು ಐಕ್ಯವಾಗಿರಲಿಲ್ಲ, ಮಾವ ಐಕ್ಯವಾಗಿರಲಿಲ್ಲ, ಅರಸನು ಐಕ್ಯವಾಗಿರಲಿಲ್ಲ, ನಾಯಕನು ದಾವೀದನ ಜೊತೆಯಲ್ಲಿ ಐಕ್ಯವಾಗಿರಲಿಲ್ಲ, ಹೆಂಡತಿ ಕೂಡ ಒಂದು ಮನಸ್ಸು ಉಳ್ಳವಳಾಗಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಭಾಳ ದಾವೀದನ ಜೊತೆಯಲ್ಲಿ ಕೆಲವು ಬಾಡಿ ಗಾರ್ಡ್ಸ್ ಅಂತ ಹೇಳೋಕ್ಕಿಂತಲೂ, ಅಂಗರಕ್ಷಕರು ಅಂತ ಹೇಳೋಕ್ಕಿಂತಲೂ ಕೆಲವರು ಹಿಂಬಾಲಕರು, ಸುಮಾರು ಕೆಲವು 100 ಹಿಂಬಾಲಕರಿದ್ದರು. ಅವರು ಕೂಡ ದಾವೀದನನ್ನು ಅರ್ಥ ಮಾಡಿಕೊಳ್ಳಿಲ್ಲ. ಅವರೆಲ್ಲ ದಾವೀದನು ಸೌಲನ ಹಿಡಿತಾನಂತ ಹೇಳ್ಬಿಟ್ಟು ಗುಹೆಯಿಂದ ಗುಹೆಗೆ, ಅಡವಿಯಿಂದ ಅಡವಿಗೆ ದಾವೀದನು ಓಡ್ತಾ ಇರುವಾಗ ನಾವು ನಿಮ್ಮ ಜೊತೆಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ಕೆಲವು 100 ಜನರು, ಸುಮಾರು 400 ಜನರು, ಒಂದು ಸರಿ 600 ಜನರು ಇವರೆಲ್ಲ ಬಂದರು. ಅವರು ಕೂಡ ನೋಡ್ರಿ, ಒಂದು ಸಾರಿ ಕಲ್ಲೆಸೆದು ದಾವೀದನನ್ನು ಕೊಲ್ಲಬೇಕಂತಿದ್ರು. ಅಲ್ಲಿ ಕೂಡ ಐಕ್ಯ ಇರಲಿಲ್ಲ. ದೇರ್ ವಾಸ್ ನೋ ಯೂನಿಟಿ ಈವನ್ ಅಮಂಗ್ ಹಿಸ್ ಕ್ಲೋಸ್ ಫಾಲೋವರ್ಸ್. ಹೌದು, ಈ ಐಕ್ಯತೆ ಎಷ್ಟು ಪ್ರಾಮುಖ್ಯ ಎಂಬುದನ್ನು ಇದು ರುಜುಪಡಿಸ್ತದೆ.
ಈಗ ಲಕ್ಷಾಂತರ ಜನರು ಕೂಡ ದಾವೀದನು ನಮಗೆ ಅರಸನಾಗೋದು ಬೇಡ ಅಂತ 10 ಗೋತ್ರದವರು ಕೂಡ ದಾವೀದನ ಜೊತೆಯಲ್ಲಿ ಒಂದು ಮನಸ್ಸು ಇರಲಿಲ್ಲ. ಅದರ ನಿಮಿತ್ತವಾಗಿ ದಾವೀದನು ಏನು ಮಾಡ್ತಾನೆ? ಸುಮ್ಮನೆ ಇರ್ತಾನೆ. ಸರಿ, ಮೆಜಾರಿಟಿ ಬಹುಪಾಲು ಜನರು ತನ್ನನ್ನು ರಾಜನಾಗಿ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇಲ್ವಾ? ಇರಲಿ, ಪರವಾಗಿಲ್ಲ ಅಂತ ಕೆಲವು ವರ್ಷಗಳು ಯಹೂದ ಮತ್ತು ಬೆನ್ಯಾಮೀನ್ ಎರಡೇ ಗೋತ್ರದವರು ದಾವೀದನ್ನು ಹಿಂಬಾಲಿಸಿದರು. ಕೆಲವು ವರ್ಷಗಳು ಆನಂತರ ಇಸ್ರಾಯೇಲರು 10 ಗೋತ್ರದವರು ದಾವೀದನ ಹತ್ರ ಬಂದುಬಿಟ್ರು, ನಾವು ನಿನ್ನನ್ನು ಹಿಂಬಾಲಿಸ್ತೇವೆ, ನೀನು ನಮಗೆ ರಾಜನಾಗಿರು ಅಂತ ಹೇಳಿದಾಗ ಒಟ್ಟು 40 ವರ್ಷ ದಾವೀದನು ಅರಸನಾಗಿ ಒಟ್ಟಾಗಿ ಸೇರಿದಾಗ ಅವನಿಗೆ ಭಾಳ ಖುಷಿಯಾಗಿರ್ಬೇಕು. ಕೊನೆಗೆ ಐಕ್ಯತೆ ಬಂತಲ್ಲ ನಮ್ಮ ದೇಶದಲ್ಲಿ, ಐಕ್ಯತೆ ಬಂತಲ್ಲ ನನ್ನ ಮನಸ್ಸಿನಲ್ಲಿ, ಐಕ್ಯತೆ ಬಂತಲ್ಲ ನಮ್ಮವರಲ್ಲಿ ಎಂಬುದಾಗಿ ತಿಳ್ಕೊಂಡು ಬರಿತಾನೆ. ಕೀರ್ತನೆ 133 ಆಹಾ ಸಹೋದರರು ಒಂದಾಗಿರೋದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು ಎಂಬುದಾಗಿ. ಐಕ್ಯತೆಯ 7 ಫಲಿತಾಂಶಗಳು, 7fold ಕಾನ್ಸಿಕ್ವೆನ್ಸಸ್ ಆಫ್ ಯೂನಿಟಿ. ಮೊದಲನೇದು 133:1 ಆಹಾ, ಇಂಗ್ಲೀಷ್ನಲ್ಲಿ ಬಿಹೋಲ್ಡ್, ನೋಡು. ಅಂದರೆ ಮೊದಲನೇ ಐಕ್ಯತೆಯ ಮೊದಲನೇ ಫಲಿತಾಂಶ ಏನಂತ ಹೇಳಿದ್ರೆ ನೋಡುವಂಥದ್ದಕ್ಕೆ ಅದು ಆಹ್ವಾನಿಸ್ತದೆ. ಅಥವಾ ಆಹಾ, ಶಬಾಷ್, ವಾವ್, ವಾರೆ ವಾ ಅಂತಾರಲ್ಲ, ಆ ರೀತಿಯಾಗಿ ಮೆಚ್ಚುಗೆಗೆ, ಕುತೂಹಲಕ್ಕೆ ಕೆರಳಿಸುವಂಥದ್ದು ಈ ಐಕ್ಯತೆ. ಎರಡನೇದಾಗಿ ಈ ಐಕ್ಯತೆ, ಅದರ ಬಗ್ಗೆ ನಾವು ನೋಡುವಾಗ ಎಷ್ಟೋ ಒಳ್ಳೆಯದು. ಸ್ವಲ್ಪ ಅಲ್ಲ, ದೇವ್ರ ಲೋಕದ ಮೇಲೆ ಎಷ್ಟೋ ಅಂತಿದೆಯಲ್ಲ, ಯೋಹಾನ 3:16, ಅದೇ ಇಲ್ಲಿ ಕೂಡ ಇದೆ, ಎಷ್ಟೋ ಒಳ್ಳೆಯದು. ಇದು ಎರಡನೇ ಒಂದು ಫಲಿತಾಂಶ, ಐಕ್ಯತೆಯ ಫಲಿತಾಂಶ. ಒಂದು ಮೆಚ್ಚತಕ್ಕದ್ದು, ಆಹಾ ಅನ್ನತಕ್ಕದ್ದು, ಬೇಷ್ ಅನ್ನತಕ್ಕದ್ದು. ಎರಡನೇದು ಎಷ್ಟೋ ಒಳ್ಳೆಯದು. ಮೂರನೇದು ಇನ್ನೊಂದು ಎಷ್ಟೋ ಇದೆ, ಎಷ್ಟೋ ರಮ್ಯವಾದದ್ದು. ಅದನ್ನು ಮುಂದೆ ವಿವರಿಸ್ತಾನೆ. ಎಷ್ಟು ರಮ್ಯ ಅಂದರೆ ಆರೋನ ತಲೆಯ ಮೇಲೆ ಹಾಕಲ್ಪಟ್ಟ ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳುಪಟ್ಟಿಗುವವರೆಗೂ ಹರಿದು ಬರುವ ಶ್ರೇಷ್ಠ ತೈಲ. ನಾಲ್ಕನೇದಾಗಿ ಒಂದಾಗುವಿಕೆ, ಐಕ್ಯತೆಯ 4ನೇ ಫಲಿತಾಂಶ ಅದು ಶ್ರೇಷ್ಠ ತೈಲ. ಅಂದರೆ ಅಲ್ಲಿ ಏನು ಸಿಗ್ತದೆ? ಅಭಿಷೇಕ. ಶ್ರೇಷ್ಠ ತೈಲ ಅಭಿಷೇಕವನ್ನು ಸೂಚಿಸ್ತದೆ. ಅಪಸ್ಕೃತ್ಯ 2ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುವಾಗ ಏನಾಗ್ತದೆ? ಅವರು ಒಂದು ಮನಸ್ಸಿನಲ್ಲಿ, ಏಕ ಮನಸ್ಸಿನಲ್ಲಿದ್ದರು, ಪವಿತ್ರಾತ್ಮನು ಅವರ ಮೇಲೆ ಇಳಿದು ಬಂದನು. ಹೌದು, ಶ್ರೇಷ್ಠ ತೈಲ ಅಭಿಷೇಕವನ್ನು ಸೂಚಿಸುವಂಥದ್ದು. 5ನೇದಾಗಿ ಅದು ಮಂಜಿನಂತೆ ಇದೆ, ಭಾಳ ಫ್ರೆಶ್ ಆಗಿರ್ತದೆ. ಹೌದು, ಹೆರ್ಮೋನ್ ಪರ್ವತದಿಂದ ಚಿಯೋನ್ ಪರ್ವತದವರೆಗೆ, ಪರ್ವತದ ಮೇಲೆ ಇರುವಂಥ ಚಿಕ್ಕ ಚಿಕ್ಕ ಗಿಡಗಳು, ಮರಗಳು, ಹೂಗಳು, ಎಲೆಗಳು ಭಾಳ ಆ ಒಂದು ಮಂಜಿನಿಂದ ಭಾಳ ಫ್ರೆಶ್ ಆಗಿರ್ತದೆ. ಐಕ್ಯತೆ, ಆತ್ಮಿಕ ಐಕ್ಯತೆ, ಇದು ಹಳೆ ಒಡಂಬಡಿಕೆ ಐಕ್ಯತೆ ಅಂದ ಹಾಗೆ ಅದು ಭಾಳ ಫ್ರೆಶ್ ಆಗಿ ತಾಜಾತನ ಉಳ್ಳದ್ದಾಗಿ ಇರುವಂಥದ್ದು. 6ನೇದಾಗಿ ಅಲ್ಲಿ, ಎಲ್ಲಿ? ಒಂದಾಗಿರುವಿಕೆಯಲ್ಲಿ, ಐಕ್ಯತೆಯಲ್ಲಿ ಆಶೀರ್ವಾದ. 3ನೇ ವಚನ. ಹೌದು, ಐಕ್ಯತೆಯ 6ನೇ ಫಲಿತಾಂಶ ಅಥವಾ ಆಶೀರ್ವಾದ ಏನಂದರೆ ಅಲ್ಲಿ ದೈವಾಶೀರ್ವಾದ ಇರ್ತದೆ. ಫಲಿತಾಂಶ ಬ್ಲೆಸ್ಸಿಂಗ್. ಆಶೀರ್ವದಿಸು ಅಂತ ಕೇಳೋದು ಒಳ್ಳೆಯದೇ, ಆದರೆ ಕೇಳದೆ, ಆಶೀರ್ವದಿಸು ಅಂತ ಕೇಳದೆ ಬರುವಂಥದ್ದು ಯಾವಾಗ ಅಂದರೆ ಒಂದಾಗಿರುವಾಗ, ಒಂದು ಕುಟುಂಬ ಒಂದಾಗಿರುವಾಗ, ಒಂದು ಸಭೆ ಒಂದಾಗಿರುವಾಗ. ಹೌದು, ಎಷ್ಟು ಪ್ರಾಮುಖ್ಯ ಅಲ್ವಾ? ಕೊನೆಯದಾಗಿ ಅಲ್ಲಿ ಜೀವವು ಸದಾಕಾಲ ಇರಬೇಕಂತ ದೇವರು ಆಜ್ಞಾಪಿಸ್ತಾನೆ. ಜೀವ, ದೇವರ ಜೀವ
ಅಲ್ಲಿರ್ತದೆ. ತಂದೆಯೇ ನಾವು ಒಂದಾಗಿರುವ ಪ್ರಕಾರ ಅವರು ಒಂದಾಗಿರಬೇಕು ಎಂಬುದಾಗಿ ಯೇಸು ಕ್ರಿಸ್ತನ ಯೋಹಾನ 17:22 ಪ್ರಾರ್ಥಿಸಿದ ಹಾಗೆ ಹೊಸ ಒಡಂಬಡಿಕೆ ಐಕ್ಯತೆಗೆ ಅದು ನಡೆಸ್ತದೆ. ಆ ರೀತಿಯಾಗಿರುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಕೀರ್ತನೆ 133ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.